ನಮಸ್ಕಾರ ಮಂಗಳೂರು ಕರ್ನಾಟಕ. ನಾವಿದ್ದೇವೆ ಇವತ್ತು ಸುಪ್ರೀಂ ಬಜಾಜ್ ಬಲ್ಮಠದಲ್ಲಿ. ನೋಡೋಣ ನಮ್ಮೊಟ್ಟಿಗೆ RS ಗಾಡಿದು ಯಾವ ತರ ಕೊಟ್ಟಿದ್ದಾರೆ ಅಂತ. ಬನ್ನಿ ಗಾಯ್ಸ್. ಒಂದು 200 ಸೆಗ್ಮೆಂಟ್ ಅಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಬೈಕ್ ಆಗ್ಲಿ ಅಥವಾ ನಿಮ್ಗೆ ಏನಾದ್ರು ಲುಕ್ಸ್, ಈ ಗಾಡಿಗೆ ಒಂದು ಫ್ಯಾನ್ ಬೇಸೆ ಬೇರೆ ತರನೇ ಇದೆ. ಈ ಗಾಡಿ ಮಾತ್ರ ಸೈಕ್ ಉಂಟಾ ಇದೆ. ಲುಕ್ಸ್ ಆಗ್ಲಿ ಪರ್ಫಾರ್ಮೆನ್ಸ್ ಆಗ್ಲಿ, ಈ ಗಾಡಿನ ನಾವೊಮ್ಮೆ ಓಡಿಸಿ ನೋಡ್ಬೇಕು. ಓಡಿಸಿ ನೋಡಿದಾದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಈ ಗಾಡಿ ಹೇಗೆ ಅಂತ. ಗಾಡಿ ಲುಕ್ ಎಲ್ಲ ಅಗ್ರೆಸಿವ್ ಲುಕ್, ಫ್ರಂಟ್ ಇಂದೆಲ್ಲ ನಮ್ಗೆ ನೋಡುದಾದ್ರೆ ಸೈಕ್ ಉಂಟು ಮಾರೆ ಗಾಡಿ. ಈ ಗಾಡಿನ ಫ್ರಂಟ್ ಇಂದ ನೋಡುದಾದ್ರೆ ನಮ್ಗೆ ಇಲ್ಲಿ DRL ಕೊಟ್ಟಿದ್ದಾರೆ LED, ಮತ್ತೆ ಇಲ್ಲಿ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರ್ತದೆ ಇದರಲ್ಲಿ ಡುವೆಲ್. ಮತ್ತೆ ನಮ್ಗೆ LED ಇಂಡಿಕೇಟರ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಮತ್ತೆ ಇಲ್ಲಿ ಒಂದು ವೈಸರ್ ನೋಡ್ಲಿಕ್ಕೆ ಸಿಗ್ತದೆ ನಮ್ಗೆ. ನೆಕ್ಸ್ಟ್ ಇದ್ರದ್ದು ಲುಕ್ಸ್ ಎಲ್ಲ ನೋಡ್ಲಿಕ್ಕೆ ಸೂಪರ್ ಬಾಂಬ್ ಆಗಿದೆ. ಅಂದ್ರೆ ಈ ಗಾಡಿದ್ದು ಒಂದು ಲುಕ್ ಉಂಟಲ್ಲ, ಅಗ್ರೆಸಿವ್ ಲುಕ್. ನೆಕ್ಸ್ಟ್ ಇದ್ರದ್ದು ಫ್ರಂಟ್ ಸಸ್ಪೆನ್ಷನ್ ಬಂದು ನಮಗೆ ಟೆಲಿಸ್ಕೋಪಿಕ್ 37mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಫ್ರಂಟ್ ಡಿಸ್ಕ್, ರಿಯರ್ ಡಿಸ್ಕ್ ವಿತ್ ಡುವೆಲ್ ಚಾನಲ್ ABS ಬರ್ತದೆ. ನೆಕ್ಸ್ಟ್ ಇದಕ್ಕೆ ಯೂಸ್ ಮಾಡಿರೋದು ಕ್ಯಾಲಿಪರ್ ಬಂದು ಗ್ರೆಮೆಕಾದ್ದು ಫ್ರಂಟ್ ಅಲ್ಲಿ, ಮತ್ತೆ ರಿಯರ್ ಅಲ್ಲಿ ನೋಡುದಾದ್ರೆ ಕೂಡ ಸೇಮ್ ಕ್ಯಾಲಿಪರ್ನ ಯೂಸ್ ಮಾಡಿದ್ದಾರೆ. ಇದರದ್ದು ನಮಗೆ ಫ್ರಂಟ್ ಡಿಸ್ಕ್ ಇದ್ದು ಸೈಜ್ ಬಂದು 300mm, ಮತ್ತೆ ರಿಯರ್ ಅಲ್ಲಿ ನಮಗೆ 230mm ಡಿಸ್ಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದ್ರದ್ದು ರಿಯರ್ ಟೈರ್ ಬಂದು ನಮಗೆ 17 ಇಂಚಸ್ ಅಲೈ ವೀಲ್ ಮತ್ತೆ 140 ಸೆಕ್ಷನ್ ಕೊಟ್ಟಿದ್ದಾರೆ. ಫ್ರಂಟ್ ಇದು ನೋಡುದಾದ್ರೆ 110 ಸೆಕ್ಷನ್ 17 ಇಂಚಸ್ ಅಲೈ ವೀಲ್ ಕೊಟ್ಟಿದ್ದಾರೆ. ಮೇನಾಗಿ ಬಂದು ಹಾರ್ಟ್ ಆಫ್ ದಿ ಬೈಕ್ ಅಂತಾನೆ ಹೇಳ್ಬೋದು. ಇಂಜಿನ್ 199.5cc ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಈ ಗಾಡಿ ಬರ್ತದೆ. 24.1 bhp ಹಾರ್ಸ್ ಪವರ್ನ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತದೆ. 18.7 Nm ಟಾರ್ಕ್ನ ಈ ಗಾಡಿ ಕೊಡ್ತದೆ. ಬಜಾಜ್ ಅವರು ಈಗ NS 200 ಇತ್ತಲ್ಲ ಮೊದಲು, ಅದನ್ನು 160 ಮಾಡಿದ್ರು, 125 ಮಾಡಿದ್ರು, 400 ಮಾಡಿದ್ರು. ಆದ್ರೆ RS 200 ಮೊದಲಿನಿಂದ 2012 ಅಲ್ಲಿ ಲಾಂಚ್ ಆಗಿದೆ ಈ ಗಾಡಿ. 2012 ಅಲ್ಲಿ ಆದ್ರೂ ಕೂಡ ಈ ಗಾಡಿನ ಇವರು 200 ಅಲ್ಲೇ ಮೇಂಟೈನ್ ಮಾಡಿದ್ರೆ ಒಳ್ಳೆ ಬೆಟರ್ ಮಾರೆ. ಇಲ್ಲ ಅಂತಂದ್ರೆ ಇದಕ್ಕೆ 125cc ಅದೆಲ್ಲ ಹಾಕುದಕ್ಕಿಂತ ಇದೊಂದು 200cc ಅಲ್ಲಿ ಉಂಟಲ್ಲ, ಸೆಟ್ ಬೈಕ್. ನೆಕ್ಸ್ಟ್ ಇದ್ರದ್ದು ರೈಡರ್ ವ್ಯೂ ಇಂದ ನೋಡುದಾದ್ರೆ ನಮ್ಗೆ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ ಗೇರ್ ಇಂಡಿಕೇಶನ್, ಫ್ಯೂಲ್ ಇಂಡಿಕೇಶನ್, ಮತ್ತೆ ನಮ್ಗೆ ಇದರಲ್ಲಿ ಓಡೋಮೀಟರ್, ನೆಕ್ಸ್ಟ್ RPM, ಟೈಮ್ ಇದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಮೀಟರ್ ಅಲ್ಲಿ. ಇಲ್ಲಿ 2 ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನ ನಮ್ಗೆ ಟ್ರಿಪ್ ಎಲ್ಲ ಸೆಟ್ ಮಾಡ್ಲಿಕ್ಕೆ ಇದರಲ್ಲಿ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಹ್ಯಾಂಡಲ್ ಇದು ಲೆಫ್ಟ್ ಸೈಡ್ ಇಂದ ನೋಡುದಾದ್ರೆ ನಮ್ಗೆ ಇಲ್ಲಿ ಸ್ವಿಚಸ್ ಬರ್ತದೆ. ಸ್ವಿಚಸ್ ಅಲ್ಲಿ ಡಿಮ್ ಡಿಪ್ಪರ್ ಸ್ವಿಚ್ ಮತ್ತೆ ಇಲ್ಲಿ ಪಾಸ್ ಸ್ವಿಚ್ ಒಂದು ಸೇಮ್ ಅಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮೋಡ್, ಇದರಲ್ಲಿ 3 ಮೋಡ್ಸ್ ಬರ್ತದೆ. ರೋಡ್ ಮೋಡ್, ರೈನ್ ಮೋಡ್, ಆಫ್ ರೋಡ್ ಮೋಡ್. ಅದನ್ನ ಈ ಸ್ವಿಚ್ ಅಲ್ಲಿ ಸ್ವಿಚ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇದರಲ್ಲಿ ಇಂಡಿಕೇಟರ್ ಸ್ವಿಚ್, ಇಲ್ಲಿ ಹಾರ್ನ್ ಸ್ವಿಚ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಕ್ಲಚ್ ಲಿವರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹ್ಯಾಂಡಲ್ ಇದು ರೈಟ್ ಸೈಡ್ ಇಂದ ನೋಡುದಾದ್ರೆ ಕಿಲ್ ಆನ್ ಕಿಲ್ ಆಫ್ ಸ್ವಿಚ್, ಮತ್ತೆ ಇಲ್ಲಿ ಸೆಲ್ಫ್ ಸ್ವಿಚ್, ಮತ್ತೆ ಇಲ್ಲಿ ರೈಡ್ ಬೈ ಕೇಬಲ್ ಥ್ರಾಟಲ್ ಕೊಟ್ಟಿದ್ದಾರೆ, ಮತ್ತೆ ಒಂದು ಡಿಸ್ಕ್ ಲಿವರ್ ಕೊಟ್ಟಿದ್ದಾರೆ. ರೈಡರ್ ವ್ಯೂ ಇಂದ ನಮ್ಗೆ ಈ ತರ ಕಾಣ್ತದೆ. ನೆಕ್ಸ್ಟ್ ಇದ್ರದ್ದು ರೈಟ್ ಸೈಡ್ ಇಂದ ನೋಡುದಾದ್ರೆ ನಮ್ಗೆ ಇಲ್ಲಿ ರೇಸ್ ಸ್ಪೋರ್ಟ್ಸ್ ಅಂದ್ರೆ RS ಅಂತಂದ್ರೆ ಫುಲ್ ಫಾರ್ಮ್ ಇದೆ ಇದರಲ್ಲಿ ಹಾಕಿದ್ದಾರೆ. ಕಲರ್ ಮಾತ್ರ ಸೈಕ್ ಉಂಟು. ಇದು ಈಗ ನ್ಯೂಲಿ ಲಾಂಚ್ ಆದದ್ದು ಕಲರ್. ಇಲ್ಲಿ ಅಂಡರ್ ಬೆಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 200 ಅಂತ ಸ್ಟಿಕ್ಕರ್ ಬರ್ತದೆ. ಇಲ್ಲಿ ಬಜಾಜ್ ಅಂತ ಬರ್ತದೆ ನಮ್ಗೆ. ನೆಕ್ಸ್ಟ್ ಇಲ್ಲಿ ರೈಡರ್ ಫುಟ್ ಪ್ಯಾಗ್, ಮತ್ತೆ ಬ್ರೇಕ್ ಪೆಡಲ್, ಇದು ಪಿಲಿಯನ್ ಫುಟ್ ಪ್ಯಾಗ್. ಸೈಲೆನ್ಸರ್ ನೋಡ್ಬೋದು ಯಾವ ತರ ಕೊಟ್ಟಿದ್ದಾರೆ ಅಂತ. ಸೈಲೆನ್ಸರ್ ಇದು ನೋಟ್ ಒಂದು ಕೇಳ್ಕೊಳ್ಬೋಣ ಯಾವ ತರ ಬರ್ತದೆ ಅಂತ. ಹೈಡ್ಲಿಂಗ್ ಅಲ್ಲಿ ಈ ತರ ಸೌಂಡ್ ಬರ್ತದೆ ನಮ್ಗೆ. ಇದರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಇದರಲ್ಲಿ ರಿಸರ್ವ್ಗೆ ನಮಗೆ 2.6 ಲೀಟರ್ ಇರಬೇಕು. ಇದರದ್ದು ಅವರೇಜ್ ಮೈಲೇಜ್ ಬಂದು ನಮಗೆ ಒಂದು 35 ಕೊಡ್ತದೆ. ಇದರದ್ದು ಸೀಟ್ ನೋಡುದಾದ್ರೆ ನಮ್ಗೆ ಇಲ್ಲಿ ರೈಡರ್ ಸೀಟ್ ಸಾಫ್ಟ್ ಉಂಟು, ಜಾಸ್ತಿ ಸಾಫ್ಟ್ ಇಲ್ಲ, ನಾರ್ಮಲ್ ಆಗಿ ಸಾಫ್ಟ್ ಉಂಟು. ಮತ್ತೆ ರಿಯರ್ ಪಿಲಿಯನ್ ಸೀಟ್ ಕೂಡ ಸಾಫ್ಟ್ ಉಂಟು. ಇದರದ್ದು ಸೀಟ್ ಹೈಟ್ ಬಂದು ನಮಗೆ 830mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಒಂದು ನಾವು 5.2 ಎಲ್ಲ ಇರ್ತೇವೆಲ್ಲ ಅವರಿಗೆಲ್ಲ ನಮಗೆ ಕ್ಲೀನ್ ಆಗಿ ಫ್ಲಾಟ್ ಫುಟ್ ಮಾಡ್ಬೋದು ಇದರಲ್ಲಿ. ಮತ್ತೆ ಇಲ್ಲಿ ಹಿಂದೆ ಪಿಲಿಯನ್ ಕೂತವರಿಗೆ ಇಲ್ಲಿ ಹಿಡಿಲಿಕ್ಕೆ ಈ ತರ ಕೊಟ್ಟಿದ್ದಾರೆ ಎರಡು ಸೈಡ್ ಕೂಡ. ಗ್ರಾಬ್ ಹ್ಯಾಂಡಲ್ ಬರೋದಿಲ್ಲ ಇದರಲ್ಲಿ. ಫೇರಿಂಗ್ಸ್ ಅಲ್ಲಿ ನಮಗೆ ಸ್ವಲ್ಪ ಹಿಡಿಲಿಕ್ಕೆ ಒಂದು ಕೊಟ್ಟಿದ್ದಾರೆ.
ನೆಕ್ಸ್ಟ್ ಇದ್ರದ್ದು ಟೈಲ್ ಸೆಕ್ಷನ್ ನೋಡುದಾದ್ರೆ ಫಸ್ಟ್ ಇದ್ರಲ್ಲೆಲ್ಲ ಇದ್ರದ್ದು ಟೈಲ್ ಲೈಟ್ ಉಂಟಲ್ಲ ಚೇಂಜ್ ಬರ್ತಿತ್ತು, ಸೇಮ್ ಒಂದ್ರಲ್ಲೇ ಬರ್ತಿತ್ತು. ಇವಾಗ ಸ್ಪ್ಲಿಟ್ ಮಾಡಿದ್ದಾರೆ, ಇದರಲ್ಲಿ ನಮ್ಗೆ ಇಲ್ಲಿ ಆಫ್ ಬರ್ತದೆ, ಮತ್ತೆ ಇಲ್ಲಿ 2 ಇಂಡಿಕೇಟರ್ಸ್ ಬರ್ತದೆ ರಿಯರ್ ಅಲ್ಲಿ. ನೆಕ್ಸ್ಟ್ ಇದ್ರದ್ದು ಇಲ್ಲಿ ನಂಬರ್ ಪ್ಲೇಟ್ ನಮಗೆ ಬರ್ತದೆ, ಇಲ್ಲಿ ರಿಫ್ಲೆಕ್ಟರ್, ಮತ್ತೆ ಹಗ್ಗರ್ NS 400 ಅಲ್ಲಿ ಬರುದು ಹಗ್ಗರ್ ಹಾಕಿದ್ದಾರೆ. ಮೊದಲಿದ್ರಲ್ಲಿ ಎಲ್ಲ ನಮಗೆ ಚೇಂಜ್ ಬರ್ತಿತ್ತು ಹಗ್ಗರ್. ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 157 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇದು ಸ್ಪೋರ್ಟ್ಸ್ ಟೈಪ್ ಬೈಕ್ ಅಲ್ಲ, ಹಾಗಾಗಿ ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ ಕಡಿಮೆ ಸಿಗ್ತದೆ. ನೆಕ್ಸ್ಟ್ ಇದ್ರದ್ದು ಲೆಫ್ಟ್ ಸೈಡ್ ಇಂದ ನೋಡುದಾದ್ರೆ ನಮ್ಗೆ ಇಲ್ಲಿ ಸೇಮ್ ಅಂಡರ್ ಬೆಲ್ಲಿ ಬರ್ತದೆ. ಇದರಲ್ಲಿ 200 ಅಂತ ಸ್ಟಿಕ್ಕರಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಗ್ನೆಟ್ ಕಾಯಿಲ್ ಬರ್ತದೆ. ಇದು ನಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬರ್ತದೆ. ಇದರಲ್ಲಿ ನಮ್ಗೆ ಯಾವುದೇ ಕ್ವಿಕ್ ಶಿಫ್ಟರ್ ಆಗಲಿ ಟ್ರಾಕ್ಷನ್ ಕಂಟ್ರೋಲ್ ಆಗಲಿ ಯಾವುದು ಬರುದಿಲ್ಲ. 6 ಸ್ಪೀಡ್ ಗೇರ್ ಬಾಕ್ಸ್. ಇಲ್ಲಿ ನಮಗೆ ಗೇರ್ ಪೆಡಲ್ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ರೈಡರ್ ಫುಟ್ ಪ್ಯಾಗ್, ಇಲ್ಲಿ ಪಿಲಿಯನ್ ಫುಟ್ ಪ್ಯಾಗ್, ಮತ್ತೆ ಇಲ್ಲಿ ಚೇಸ್ ಫ್ರೇಮ್, ಇಲ್ಲಿ ಸಾರಿ ಗಾರ್ಡ್ ಬರ್ತದೆ ನಮಗೆ. ನೆಕ್ಸ್ಟ್ ಇದ್ರದ್ದು ರಿಯರ್ ಸಸ್ಪೆನ್ಷನ್ ಅಂದ್ರೆ ಮೊನೋಶಾಕ್ ನೋಡೋದಾದ್ರೆ ನಮಗೆ ಅಡ್ಜಸ್ಟೇಬಲ್ ಮೊನೋಶಾಕ್. ಇದು ನೈಟ್ರಾಕ್ಸ್ ಇದ್ದು ನಮಗೆ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಕ್ಯಾನಿಸ್ಟರ್ ಸಹ ಬರ್ತದೆ ಸೈಡಲ್ಲಿ ನೋಡ್ಬೋದು. ಲೆಫ್ಟ್ ಸೈಡ್ ಇಂದ ನಮ್ಗೆ ಈ ತರ ಕಾಣ್ತದೆ ಗಾಡಿ ಕೂಡ ನಮ್ಗೆ ಉಂಟಲ್ಲ ತುಂಬಾ ರೇರ್. ಜಾಸ್ತಿ ಜನ ಈ ಗಾಡಿಯನ್ನ ತೆಗೆಯುವುದಿಲ್ಲ. ಯಾರೆಲ್ಲ ಗಾಡಿ ತೆಗಿತಾರಲ್ಲ ಅವರೊಂದು ಸೆಟ್ ಮಾರೆ. ತುಂಬಾ ಇದು ಗಾಡಿ ಕಡಿಮೆ ಇರುದು ನಮ್ಮದು RS. ನೋಡ್ಬೋದು ನಿಮ್ಗೆ ಎಲ್ಲಿ ಸಹ ಹೋಗುವಾಗ ಜಾಸ್ತಿ NS R15 ಒಂದು 200 ಸೆಗ್ಮೆಂಟ್ ಅಲ್ಲಿ ಯಾವ್ದೆಲ್ಲ ಗಾಡಿ ಉಂಟಲ್ಲ, ಡ್ಯೂಕ್ ಇದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ RS 200 ಉಂಟಲ್ಲ ತುಂಬಾ ರೇರ್ ಗಾಡಿ, ತುಂಬಾ ಡಿಮಾಂಡ್ ಕೂಡ ಈ ಗಾಡಿಗೆ. ಬನ್ನಿ ಗೈಸ್, ಇದ್ರದ್ದು ಟೆಸ್ಟ್ ರೈಡ್ ಒಂದು ನೋಡುವ ಹೇಗೆ ಆಗ್ತದೆ ಅಂತ. ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ಅಲ್ಟಿ ಮಾರೆ. ಬ್ರೇಕಿಂಗ್ಸ್ ಒಳ್ಳೆ ಕೊಟ್ಟಿದ್ದಾರೆ. ಗಾಡಿದು ಪವರ್ ಮಾತ್ರ ಅಲ್ಟಿ. ನಿಮ್ಮ ಹತ್ರ ಯಾರಿದ್ರು ಫ್ರೆಂಡ್ ಹತ್ರ ಆದ್ರೂ ಇದ್ರೆ ಉಂಟಲ್ಲ RS ಇದ್ರೆ ಒಮ್ಮೆ ತಗೊಂಡು ಓಡಿಸಿ. ಇದ್ರದ್ದು ಮಜಾನೇ ಬೇರೆ. ಅದು ಕೂಡ BS3 ಎಲ್ಲ ಸಿಗ್ಬೇಕು ಮಾರೆ, ಎಂತ ಪವರ್ ಇರ್ಬೇಕು. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ನಮ್ದು ಈ ರೋಡಿಗೆಲ್ಲ ಬೆಸ್ಟ್. ಫ್ರಂಟ್ ಮತ್ತೆ ಬ್ಯಾಕ್ ಬ್ರೇಕ್ ಉಂಟಲ್ಲ ಒಳ್ಳೆ ಉಂಟು. ಫ್ರಂಟ್ ಸಸ್ಪೆನ್ಷನ್ ಆಗಿ ನೋಡ್ಬೇಕಾದ್ರೆ ಅಷ್ಟು ಫೀಲ್ ಆಗುದಿಲ್ಲ. ನೆಕ್ಸ್ಟ್ ಇದ್ರಲ್ಲಿ ಚಾರ್ಜಿಂಗ್ ಪೋರ್ಟ್ ಸಹ ಬರ್ತದೆ ಆಯ್ತಾ ನಮ್ಗೆ. USB ಇಲ್ಲಿ ಬರುದು. ಅದು ಮಿರರ್ ಒಂದು ದೊಡ್ಡ ಬರುದು ಮಾರ. ಇದ್ರದ್ದು ಮಿರರ್ ಸ್ವಲ್ಪ ವಿಯರ್ಡ್ ಆಗಿ ಕಾಣ್ತದೆ. ಮತ್ತೆ ಗಾಡಿ ಹೇಳಲಿಕ್ಕೆಲ್ಲ, ಅದು ಗಾಡಿ ಎಂತಾದ್ರೂ ಒಂದು ಒಳ್ಳೆ ಗಾಡಿ ಲಾಂಚ್ ಮಾಡಿದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಇದ್ದೇ ಇರ್ತದೆ. ಸೊ ಹಾಗೆ ಗಾಡಿ ಮಾತ್ರ ಸೈಕ್ ಉಂಟಾಯ್ತು. ಲುಕ್ಸ್, ಪರ್ಫಾರ್ಮೆನ್ಸ್
ಪವರ್ ಅಲ್ಟಿ. ನಿಮ್ಗೇನಾದ್ರೂ ಈ ಗಾಡಿ ಇಷ್ಟ ಆದ್ರೆ ಎಂಕ್ವೈರೀಸ್ ಅಥವಾ ಪರ್ಚೇಸಿಂಗ್ ಏನಾದ್ರು ಮಾಡ್ಲಿಕ್ಕೆ ಇದ್ರೆ ನಮ್ದು ಮ್ಯಾಂಗ್ಳೂರಲ್ಲಿ ಬಜಾಜ್ ಸುಪ್ರೀಂ ಬಜಾಜ್ ಅಂತ ಇದೆ, ಇಲ್ಲಿ ಬಂದು ವಿಸಿಟ್ ಮಾಡ್ಕೊಳ್ಬಹುದು. ಇವಾಗ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.